ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಈ ನಡುವೆ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸಿಎಂ ಆದ ಬೆನ್ನಲ್ಲೇ ಸಿಎಂ ಡಿಕೆಶಿ ತನ್ನ ರಾಜಕೀಯ ಚಾಣಾಕ್ಷತನವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದಂತಾಗಿದೆ. ಪ್ರತಿಷ್ಠೆಯ ಕಣವಾಗಿದ್ದ ಪರಿಷತ್ ಚುನಾವಣೆಯಲ್ಲಿ ಅನಿರೀಕ್ಷಿತ ಅಡ್ಡ ಮತದಾನ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಭಾರಿ ಮುಖಭಂಗ ತಂದಿಟ್ಟಿದೆ. ಚುನಾವಣೆ ಮುಗಿಯುವವರೆಗೂ ಗೆಲುವಿನ ವಿಶ್ವಾಸದಲ್ಲಿದ್ದ ಮೈತ್ರಿ ನಾಯಕರು ಫಲಿತಾಂಶದ ಬಳಿಕ ಆತ್ಮಾವಲೋಕನಕ್ಕೆ ಮುಂದಾಗಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮೈತ್ರಿಗೆ ಮುಖಭಂಗ. ಬಿಜೆಪಿ ಜೆಡಿಎಸ್ ಶಾಸಕರ ಮತ ಸೆಳೆದು ಕೈ ಕಮಾಲ್. ನಿನ್ನೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. ಆದರೆ ಅಚ್ಚರಿ ಎಂಬಂತೆ ರಾಜ್ಯ ಸರ್ಕಾರದ ವಿರುದ್ಧ ಒಗ್ಗಟ್ಟು ಪ್ರದರ್ಶಿಸಬೇಕಿದ್ದ ದಳ ಕಮಲ ಶಾಸಕರು ತಮ್ಮ ಪಕ್ಷಕ್ಕೆ ಕೈಕೊಟ್ಟು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತ ಹಾಕಿ ದೋಸ್ತಿಗಳಿಗೆ ಮುಖಭಂಗವಾಗುವಂತೆ ಮಾಡಿದ್ದಾರೆ. ಕಾಂಗ್ರೆಸ್ ಬಳಿ ಇದ್ದದ್ದು ಒಟ್ಟು 140 ಮತಗಳು. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸೇರಿ 140 ಮತ. ಆದರೂ ಕಾಂಗ್ರೆಸ್ಗೆ ಹೆಚ್ಚುವರಿಯಾಗಿ 11 ಮತ ಬಂದಿವೆ. ಜೆಡಿಎಸ್ನ 18 ಮತಗಳ ಪೈಕಿ 14 ಮಾತ್ರ ಜೆಡಿಎಸ್ಗೆ ಬಂದಿವೆ. ಜೆಡಿಎಸ್ನ 4 ಮತಗಳು ಕಾಂಗ್ರೆಸ್ ಪಾಲಾಗಿವೆ. ಬಿಜೆಪಿ ಬಳಿ ಒಟ್ಟು 64 ಮತಗಳಿದ್ವು. 64 ಮತಗಳ ಪೈಕಿ ಬಿಜೆಪಿಯ 7 ಶಾಸಕರ ಅಡ್ಡ ಮತದಾನ ಮಾಡಿದ ಶಂಕೆ ಇದೆ. ಬಿಜೆಪಿಯ ರಘು ಕೌಟಿಲ್ಯಗೆ 29 ಮತ, ಲಿಂಗರಾಜ್ ಪಾಟೀಲ್ಗೆ 27 ಮತ ಮತ್ತು ಬಿಜೆಪಿಯ 1 ಮತ ಅಸಿಂಧು ಆಗಿದೆ. ಈ ಪ್ರಕಾರ ಬಿಜೆಪಿ ಕಳೆದುಕೊಂಡ ಕ್ರಾಸ್ ವೋಟಿಂಗ್ ಮತ 7 ಮತಗಳಾಗಿವೆ ಎನ್ನಲಾಗಿದೆ. ಹೀಗೆ ಒಟ್ಟು 11 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಅಧಿಕೃತ ಮಾಹಿತಿ. ಆದರೆ ಈ ಸಂಖ್ಯೆಯಲ್ಲಿ ಬಿಜೆಪಿಯವರೆಷ್ಟು, ಜೆಡಿಎಸ್ ಶಾಸಕರಿನ್ನೆಷ್ಟು ಅನ್ನೋ ಪ್ರಶ್ನೆ ದೋಸ್ತಿ ನಾಯಕರ ನಡುವೆ ಗೊಂದಲಕ್ಕೆ ಕಾರಣವಾಗಿದೆ. ಕುಮಾರಸ್ವಾಮಿ ಜೆಡಿಎಸ್ನ 4ರಿಂದ ಅಡ್ಡ ಮತದಾನ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದಳಪಡೆಯ 6-7 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತಿದ್ದಾರೆ. ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ. ಅದು ಚರ್ಚೆಯಾಗಿದೆ. ನಿನ್ನೆ ಮತದಾನ ಆದಂಥ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. ಬಿಜೆಪಿ ಇಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂಥದ್ದು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಅವರು ರೆಸಾರ್ಟ್ಗೆ ಕರ್ಕೊಂಡು ಹೋದ್ರು. ನಾವು ರೆಸಾರ್ಟ್ಗೂ ಕರ್ಕೊಂಡು ಹೋಗಿಲ್ಲ. ನಾವು ಪೂರ್ತಿ ನಮ್ಮ ಶಾಸಕರ ಮೇಲೆ ವಿಶ್ವಾಸ ಇತ್ತು. ಆ ರೀತಿ ಒಡನಾಟ ಇತ್ತು. ನಮ್ದೆಲ್ಲ ಶಾಸಕರ ಜೊತೆನೂ ಒಡನಾಟನೂ ಅದೇ ಥರ ಇತ್ತು. ನೆನ್ನೆನೂ ಕೂಡ ನೆನ್ನೆ ಎಲ್ಲನೂ ಕೂಡ ಆತ್ಮೀಯತೆ ಇತ್ತು. ಸಡನ್ನಾಗಿ ಆಗಿರೋವಂಥದ್ದು ಇದು ಕೂಡ ನಮಗೆ ಒಂಥರ ಆಶ್ಚರ್ಯ, ನಂಬಕ್ಕಾಗ್ತಾ ಇಲ್ಲ. ಇನ್ನು ಅಡ್ಡ ಮತದಾನದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅತಿಯಾದ ನಂಬಿಕೆಯಿಂದಲೇ ಆಘಾತವಾಗಿದೆ ಅಂತ ಬೇಸರ ಹೊರಹಾಕಿದ್ದಾರೆ. ಜೊತೆಗೆ ಹೊಸದಾಗಿ ಪಕ್ಷ ಕಟ್ಟುವೆ, ನಮ್ಮ ಪಕ್ಷಕ್ಕೆ ಯುವಕರು ಬರ್ತಾರೆ ಅಂತ ಭರವಸೆಯ ಮಾತನಾಡಿದ್ದಾರೆ. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳಿದ್ದೇನೆ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನೆನ್ನೆಯ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಹೊಸಬ್ರು ಬರ್ತಾರೆ. ಅದೇ ಜನ್ಜಿ ಅಂತ ಈಗ ಹೊಸದಾಗಿ ಶುರುವಾಗಿದೆಯಲ್ಲ, ಬಹಳ ಜನ ಬರ್ತಾರೆ. ನಾನು ರೆಡಿಯಾಗಿದ್ದೀನಿ. ನಾನು ಈ ಪಕ್ಷದಲ್ಲಿ ಯುವಕರುಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಹೊಸ ಮಕ್ಕಳಿಗೆ ಅಂತಕ್ಕಂಥ ನಿರ್ಧಾರ ಮಾಡಿದ್ದೇನೆ.
ಇದೇ ವಿಚಾರ ಮುಂದಿಟ್ಟು ಕಾಂಗ್ರೆಸ್ ನಾಯಕರು ದೋಸ್ತಿಗಳ ವಿರುದ್ಧ ಮುಗಿಬಿದ್ದಿದ್ದಾರೆ. ನೋಡಿ, ಬಹಳ ಸ್ಪಷ್ಟವಾಗಿ ಎದ್ದು ಕಾಣೋದು ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ JDS ಅಲ್ಲಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿ ಅವರಿಗೆ ಮತ್ತೆ JDS ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಆಂತರಿಕ ವಿಚಾರ, ಅದರ ಏನು ಪ್ರಶ್ನೆ ಇಲ್ಲ. ಅವರ ಲೀಡರ್ಶಿಪ್ ಇರ್ಬೋದು ಅಥವಾ ಅಲ್ಲಿ ವೈಮನಸ್ಸು ಇರ್ಬೋದು, ಈ ಕಾರಣಗಳಿಂದ ಎರಡು ಪಕ್ಷ ಇಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗಿದೆ. ಬಂದಿದ್ದು JDS 4 ಬಂದಿದೆ, ಇಲ್ಲಿ ಸುಮಾರು 7 ಅಥವಾ ಬಂದಿರ್ಬೋದು. ಹಾಕಿದ್ದು ನಿಜ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅಭಿಮಾನದ ಮತ, ಆತ್ಮ ಸಾಕ್ಷಿಯಾಗಿ ಮತ ಎಲ್ಲವೂ ಬಂದಿದೆ. ಇದು ಮುಟ್ಟೋಡ್ಕೋಬೇಕು ಇವತ್ತು BJP ಅವರಿಗೂ ಮತ್ತು JDSನವರಿಗೆ. ಇವತ್ತು ವಿಜೇಂದ್ರರ ಬಗ್ಗೆ ಭಾಳಷ್ಟು ಜನರಲ್ಲಿ ಅಸಮಾಧಾನ ಇದೆ. ಅವ್ರನ್ನ ಇಳಿಸ್ಬೇಕು, ಬೇರೆಯವ್ರಿಗೆ ಕೊಡಬೇಕಂತಿದೆ. ನನ್ನ ಲೆಕ್ಕ ಅನ್ನಿಸ್ತದೆ ಸೋಮಣ್ಣ ಅವರು ಮುಂದಿನ ಅಧ್ಯಕ್ಷರಾಗಬಹುದು ಅನ್ನೋದು ನಾನು ನಿರೀಕ್ಷೆಯಲ್ಲಿದ್ದೇನೆ. ಕೊನೆ ಕ್ಷಣದವರೆಗೂ ಸದ್ದಿಲ್ಲದೆ ನಡೆದ ರಾಜಕೀಯ ಲೆಕ್ಕಾಚಾರ, ಬಿಜೆಪಿ JDSನ ಅಸಮಾಧಾನಿತ ಶಾಸಕರ ಜೊತೆಗಿನ ಸಂಪರ್ಕ, ಭವಿಷ್ಯದ ರಾಜಕೀಯ ಭರವಸೆ ಇವೆಲ್ಲವೂ ಕಾಂಗ್ರೆಸ್ಗೆ ವರದಾನವಾಗಿ ಪರಿಣಮಿಸಿವೆ. ಕಮಲದಳ ಶಾಸಕರಿಗೆ ಸಕಲ ರೀತಿಯಲ್ಲಿ ಸಹಾಯ ಹಸ್ತ ನೀಡುವ ಭರವಸೆ ಕ್ರಾಸ್ ವೋಟಿಂಗ್ ಆಗಿದೆ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ನಡೆಯುತ್ತಿದೆ. ಬಿಜೆಪಿಗೆ ಅಡ್ಡ ಮತದಾನ ಶಾಕ್, ರಾಜ್ಯ ನಾಯಕರಿಗೆ ಹೈ ಬುಲಾವ್. ಎನ್ಡಿಎ ಮೈತ್ರಿಕೂಟದ 11 ಶಾಸಕರಿಂದ ಅಡ್ಡ ಮತದಾನದ ಬೆನ್ನಲ್ಲೇ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ನೀಡಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಕರ್ನಾಟಕ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ಗೆ ಮುಂದಿನ ಮಂಗಳವಾರ ಅಂದ್ರೆ ಜೂನ್ 23ನೇ ತಾರೀಕಿನಂದು ದೆಹಲಿಗೆ ಬರುವಂತೆ ಸೂಚಿಸಲಾಗಿದೆ. ಒಟ್ನಲ್ಲಿ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇದರ ಜೊತೆಗೆ ದಳ ಕಮಲ ಮೈತ್ರಿಯೊಳಗಿನ ಬಿರುಕುಗಳನ್ನು ಪಟಾಬಯಲು ಮಾಡಿದೆ. JDS ಬಿಜೆಪಿ ಅಡ್ಡ ಮತದಾನದ ಆಘಾತದಿಂದ ತಲ್ಲಣಗೊಂಡಿದ್ರೆ ಅದನ್ನೇ ತಮ್ಮ ರಾಜಕೀಯ ಬಲವಾಗಿ ಪರಿವರ್ತಿಸಿಕೊಳ್ಳಲು ಕಾಂಗ್ರೆಸ್ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, TV9.